ಕಷ್ಟ ಬಂದಾಗ ಮನೆಯಲ್ಲೇ ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ, ಸುಖ ಬಂದಾಗ ಆ ಕೆಲಸ ನೆರವೇರಿದಾಗ ಅಮ್ಮನವ್ರ ಸನ್ನಿಧಾನಕ್ಕೆ ಪ್ರತ್ಯಕ್ಷವಾಗಿ ಬಂದು ಹೋಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ನೀವು ಕೂಡ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ, ನಿಮ್ಮ ಚಾನಲಿಗೂ ಕೂಡ ಒಳ್ಳೆಯದಾಗಲಿ, ಈ ಭಕ್ತರಿಗೆ ಸಾಕಷ್ಟು ಭಕ್ತರಿಗೆ ಇದು ಮುಟ್ಟಿ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಪ್ರಯತ್ನಿಸ್ತೀನಿ. ರೇಖಾ ಅಂಥೇಳಿ ನಾವು ಬೆಳಗಾವಿಯಿಂದ ಬಂದಿದ್ದೀವಿ. ನಾವು ಇಲ್ಲಿ ಬರ್ತೀವ್ರಿ, ಮೇಲೆ ಬರ್ತೀವಿ ರೀ. ನಮಗಿಲ್ಲಿ ಚಲೋ ಆಗೈತೆ ರೀ ಒಡಂಬಲ್ಲಿ ಪದ್ಮಾವತಿ. ನಾವು ಬೇಡ್ಕೊಂಡಿದ್ದು ನಮ್ಗೆ ಕೆಲಸ ಆಗೈತಿ. ಅದಕ್ಕೆ ನಾವು ಕೊಡ್ಬೇಕಂತ ನಾವು ಮನಸ್ಸಾಗ ಬೇಡ್ಕೊಂಡಿದ್ವಲ್ಲ ಅದನ್ನ ಇವತ್ತು ಪೂರ್ತಿ ಮಾಡಿಸ್ತೀವಿ. ನಾವು ಬೆಳಗಾಂ ಜಿಲ್ಲೆ ಬೆಲ್ಲದವಾಗಡಿ ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ಸ್ನೇಹಿತರು ಪ್ರತಿ ವರ್ಷ ಚೌಡೇಶ್ವರಿ ಅವ್ರು ಬರ್ತಿದ್ರು, ಪದ್ಮಾವತಿ ಅವ್ರು ಬರ್ತಿದ್ರು. ಹಾಗೆ ನಮಗೂ ಗೊತ್ತಾಯ್ತು, ಈಗ ಈ ಸಾರಿ ಬಂದಿದ್ವಿ. ಪ್ರಕೃತಿಯ ಮಡಿಯಲ್ಲಿ ಸುಕ್ಷಿತ್ರವಾದದ್ದು. ಹಾಗೆ ಎಲ್ಲ ಹರಕೆಗಳನ್ನು ಪದ್ಮಾವತಿ ದೇವರು ಈಡೇರಿಸ್ತಾರ ಅಂತ ಕೇಳ್ಬಿಟ್ಟಿದ್ವಿ. ನಾವು ಹರಕೆ ಹೊತ್ತಿದ್ವಿ, ನಮ್ದು ಏನಾದರೂ ಈಡೇರಿಸಿದ್ರೆ ವರ್ಷ ನಾವು ಮತ್ತೊಂದು ನಮ್ಮ ಈ ಉಳಿದಿರೋ ಸ್ನೇಹಿತರನ್ನು ಕರ್ಕೊಂಡು ದೇವಿ ದರ್ಶನಕ್ಕೆ ಬರಬೇಕಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಬೆಲ್ಲದ ಬಾಗೇವಾಡಿ ಗ್ರಾಮದಿಂದ ನಾವು ಬಂದಿದ್ದೇವೆ. ಈ ಒಡಂಬೈಲು ಪದ್ಮಾವತಿ ದರ್ಶನಕ್ಕೆ ಪ್ರತಿ ವರ್ಷ ನಾವು ಸ್ನೇಹಿತರ ಜೊತೆ ಇಲ್ಲಿ ಬಂದು ಸೇವೆಯನ್ನು ದರ್ಶನವನ್ನು ತೆಗೆದುಕೊಂಡು ಹೋಗ್ತಿರ್ತೇವೆ. ಈ ದೇವಿಯ ಮಹಿಮೆ ಅತ್ಯಂತ ಮಹತ್ವದಾಗಿದೆ ಮತ್ತು ಇಲ್ಲಿ ಬಂದಂಥ ಭಕ್ತಾದಿಗಳು ತಮ್ಮ ಹರಕೆಗಳನ್ನು ಕೂಡ ಈಡೇರಿಸ್ಕೋಬೋದು. ದೇವಿಯ ಮಹಿಮೆ ಅಮ್ಮನ ಬಗ್ಗೆ, ಕ್ಷೇತ್ರದ ಬಗ್ಗೆ ಸ್ವಾಮಿ ಏನು ಗೊತ್ತಿಲ್ಲ ನಮಗೆ, ಏನು ಇಲ್ಲಿ ಇಷ್ಟೆಲ್ಲ ಭಕ್ತರು ಬರ್ತಾರೆ, ಈ ಕ್ಷೇತ್ರಕ್ಕೆಲ್ಲ ನಡ್ಕೊಡ್ತಾರೆ, ಇಲ್ಲಿ ಇತಿಹಾಸ ಏನು ತಿಳ್ಕೋಬೇಕು ಅಂತ ಹೇಳಿ ನನ್ನ ಹತ್ರ ಬಂದು ಕೇಳ್ತಾ ಇದ್ದೀನಿ. ಅಮ್ಮನವರ ಮುಂಭಾಗದಲ್ಲಿ ನಿಂತು ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಅಮ್ಮನವರ ಇತಿಹಾಸವನ್ನು, ಅಮ್ಮನವರ ಮಹಿಮೆಯನ್ನು ಹೇಳಲಿಕ್ಕೆ ಬಯಸ್ತೀನಿ. ತಾವೆಲ್ಲ ತಿಳಿದ ಹಾಗೆಯೇ ಈ ಒಡಂಬೇಲ್ ಕ್ಷೇತ್ರ ಲಿಂಗನಮಕ್ಕಿ ಶರಾವತಿ ಅಣೆಕಟ್ಟಿಗೆ ಡ್ಯಾಮ್ ಆಗುತ್ತೆ. ಆ ಶರಾವತಿ ಅಣೆಕಟ್ಟು ಆಗುವ ಸಂದರ್ಭದಲ್ಲಿ ಈ ಕ್ಷೇತ್ರ ಹೆಬ್ಬೈಲು ಅಂತ ಹೇಳಿ ಲಿಂಗನಮಕ್ಕಿ ಕ್ಷೇತ್ರದಲ್ಲಿ ಮುಳುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ಈ ಕ್ಷೇತ್ರ ಅಲ್ಲಿತ್ತು. ಸರ್ಕಾರ ಯೋಚನೆಗಳನ್ನು ಮಾಡಿ ಪವರ್ ಪ್ರಾಜೆಕ್ಟ್ ಮಾಡಲಿಕ್ಕಾಗಿ ಅಲ್ಲಿ ಡ್ಯಾಮ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ಮುಳುಗಡೆ ನಂತರದಲ್ಲಿ ನಮ್ಮ ವಂಶಸ್ಥರು, ನಮ್ಮ ತಂದೆಯವರು, ಅವರ ಅಜ್ಜನ ಕಾಲದಿಂದಲೂ ಕೂಡ ನಮ್ಮ ವಂಶಸ್ಥರು ಅಮ್ಮನವರಿಗೆ ಮನೆ ದೇವರಾಗಿ ದೇವಿ ನಮ್ಮನ್ನು ರಕ್ಷಣೆ ಮಾಡಿಕೊಟ್ಟು ಬರ್ತಾ ಇರ್ತಾರೆ. ನಾವು ಜನಸೇವೆಯನ್ನು ಹಿಂದಿನಿಂದಲೂ ಕೂಡ ಮುಂದುವರಿಸ್ಕೊಂಡು ಬಂದಿರ್ತಾರೆ. ಅಲ್ಲಿ ಮುಳುಗಡೆ ನಂತರದಲ್ಲಿ ನಮ್ಮ ಹಿರಿಯರೆಲ್ಲ ಇಲ್ಲಿ ಬರ್ತಾರೆ, ಒಡಂಬೇಲ್ ಕ್ಷೇತ್ರಕ್ಕೆ ಬರ್ತಾರೆ, ಬಂದು ಇಲ್ಲಿ ನೆಲೆ ನಿಲ್ತಾರೆ. ಇಲ್ಲಿ ಇದ್ದಾಗ ಸರ್ಕಾರದಿಂದ ಇಲ್ಲಿ ಸ್ಥಳಾವಕಾಶನೂ ಕೂಡ ಸರ್ಕಾರ ಮಾಡಿಕೊಡುತ್ತೆ. ಆ ಸಂದರ್ಭದಲ್ಲಿ ಇಲ್ಲಿ ತಾಯಿ ಬಂದು ಇಲ್ಲಿ ಹುತ್ತದ ರೂಪದಲ್ಲಿ ನೆಲೆ ನಿಲ್ತಾರೆ. ಪದ್ಮಾವತಿ ದೇವಿ ನಾಗರಾಣಿ, ನಾಗದೇವತೆಗಳಲ್ಲಿ ಪ್ರಧಾನಮಂತ್ರಿ ಇವರೇ. ಹಾಗಾಗಿ ಈಕೆಯ ಮೂಲ ಹುತ್ತ ಒಡಂಬೇಲಿಗೆ ಬಂದಾಗ ಪದ್ಮಾವತಿ ದೇವಿ ಮತ್ತು ಪಾರ್ಶ್ವನಾಥ ಸ್ವಾಮಿಯನ್ನು ನೋಡ್ತಾರೆ. ನೋಡಿದಾಗ ಇಲ್ಲಿ ಅಮ್ಮನವ್ರ ಮೂರ್ತಿ ಇದೆ, ಅಲ್ಲಿ ಹುತ್ತ ಇದೆ ಅಂತೇಳಿ ಆವಾಗ ಪ್ರತಿಯೊಂದು ಸಣ್ಣ ಮಕ್ಕಳಿಗೂ ಕೂಡ ಗೊತ್ತಾಗುತ್ತೆ, ಇದು ಓಹೋ ಪದ್ಮಾವತಿ ದೇವಿ ನಾಗರಾಣಿನ ಅಂತ. ಅಲ್ಲಿ ಬಂದು ನೆಲೆ ನಿಲ್ತಾಳೆ. ನಮ್ಮ ಕುಟುಂಬ ಪರಿವಾರದ ಪೂಜೆ ಸೇವೆಗಳೆಲ್ಲ ಮುಂದುವರಿಯುತ್ತೆ. ಅದು ಬರ್ತಾ ಅಮ್ಮನವರ ಹೆಸರು ತುಂಬ ಕೀರ್ತಿ ಪಡೆಯುತ್ತೆ. ಬಂದ ಭಕ್ತರಿಗೆಲ್ಲ ಕೇಳಿದ ಸಂಪತ್ತನ್ನು ಕೊಡ್ತಾಳೆ, ರಕ್ಷಣೆ ಮಾಡ್ತಾಳೆ. ಹಾಗಾಗಿ ಜನಸಂಖ್ಯೆ ದಿನೇ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಆವಾಗ ಅಲ್ಲಿ ಮೂಲಸ್ಥಾನದಲ್ಲಿ ಹುತ್ತ ಇರೋದರಿಂದ ಮೂಲಸ್ಥಾನವನ್ನು ಏನು ವಿಸರ್ಜನೆ ಮಾಡಬಾರ್ದು ಅಂತ ಹೇಳಿ ತಾಯಿ ಆದೇಶ ಮಾಡ್ತಾಳೆ. ಅದರ ಪ್ರಕಾರವಾಗಿ ತಾಯಿಯ ಮೂರ್ತಿ ಸ್ಥಾನವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಪಾರ್ಶ್ವನಾಥ ಸ್ವಾಮಿ ಮತ್ತು ಪದ್ಮಾವತಿ ದೇವಿಯನ್ನು ವಿಧಿವತ್ತಾಗಿ ಇಲ್ಲಿ ಮೂರ್ತಿ ಸ್ಥಾಪನೆ ಮಾಡ್ತಾರೆ ಅಮ್ಮನ ಅಪ್ಪಣೆ ತಗೊಂಡು. ಹಾಗಾಗಿ ಮೂಲಸ್ಥಾನದಲ್ಲಿ ಚತುರ್ಮುಖವಾಗಿ ಪರಿವರ್ತನೆ ಮಾಡಿದ್ದಾರೆ. 4 ಕಡೆಯೂ ಕೂಡ ಅಮ್ಮನವರ ಮೂಲಸ್ಥಾನ ಕಾಣುವ ಹಾಗೆಯೇ 4 ಕಡೆಯ ಬಿಂಬ ಸ್ಥಾಪನೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಾಗಾಗಿ ಇಲ್ಲಿ ಬಂದು ಅಮ್ಮನವರಿಗೆಲ್ಲ ಕೇಳ್ಕೊಳ್ತಾರೆ, ಆರೋಗ್ಯತೆ ಕೇಳ್ಕೊಳ್ತಾರೆ. ಈಗಾಗಲೇ ಬೆಳಗ್ಗೆ ನೀವು ಇದ್ದಿದ್ರೆ ಗೊತ್ತಾಗ್ತಿತ್ತು, ಕೊಲ್ಲಾಪುರದವರು ಆರೋಗ್ಯದ ವಿಚಾರದ ಕಳೆದ ವರ್ಷ ಕೇಳ್ಕೊಂಡು ಹೋಗಿದ್ರು. ಆಕೆಗೆಲ್ಲ ಗುಣವಾಗಿ ತುಲಾಭಾರವನ್ನು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಸಂತಾನ ಭಾಗ್ಯಕ್ಕೂ ಕೂಡ ಬಂದಿಲ್ಲಿ ಹೇಳ್ಕೊಡ್ತಾರೆ, ವಿದ್ಯಾಭ್ಯಾಸಕ್ಕೆ ಹೇಳ್ಕೊಡ್ತಾರೆ. ಪ್ರತಿಯೊಂದು ಕಷ್ಟಗಳಿಗೂ ಬಂದು ತಾಯಿಗೆ ಹೇಳ್ಕೊಂಡು ಹೋಗ್ತಾರೆ, ನಾನು ಇದಾದ್ಮೇಲೆ ಇಂಥ ಸೇವೆ ಮಾಡ್ತೀನಿ ಅಂತೇಳಿ. ಬಳೆ ಹಾರಿಕೆ ಜಾಸ್ತಿ ಇಲ್ಲಿ ಅಮ್ಮನವ್ರಿಗೆ 108, 1008, 58 ಮಗುವಿನ ತೂಕದ ತುಲಾಭಾರ ಹೀಗೆ ಅಮ್ಮನವ್ರಿಗೆ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಅವ್ರ ಕೆಲಸ ಆದಮೇಲೆ, ಅವ್ರ ಇಚ್ಛೆ ಆದಮೇಲೆ ಅದನ್ನು ಬಂದು ಕೊಡ್ತಾರೆ. ಇಲ್ಲಿ ನಮ್ಮ ಕುಟುಂಬ ಪರಿವಾರ ಬಂದ ಭಕ್ತರ ಅನುಕೂಲಕ್ಕಾಗಿ ಒಂದು ಸಾಧಾರಣದ ವ್ಯವಸ್ಥೆ ಮಾಡಿದ್ವಿ. ಒಂದು ಬಂದವರಿಗೂ ಹೊಸದಾಗಿ ಒಂದು ತುತ್ತು ಅನ್ನ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದು ದರ್ಶನ ಮಾಡಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರ್ತಾರೆ. ಸಾಧಾರಣದ ಒಂದು ವಸತಿ ವ್ಯವಸ್ಥೆ ಇರುತ್ತೆ. ಬಂದ ಭಕ್ತರಿಗೆ ಅವರು ಇಲ್ಲಿ ಅಮ್ಮನವ್ರ ಸನ್ನಿಧಾನಕ್ಕೆ ಬಂದು ತುಂಬ ಜೋಗ ಇಲ್ಲಿಂದ 10 ಕಿಲೋಮೀಟರ್ ಇರೋದ್ರಿಂದ ಹೋಗೋದು ಬರೋದು ಕಷ್ಟ ಆಗೋದ್ರಿಂದ ಕೆಲವರು ಬಂದು ಇಲ್ಲೇ ಇರಲಿಕ್ಕೆ ಉಳಿದು ಹೋಗ್ಲಿಕ್ಕೆ ಇಚ್ಛೆ ಪಡ್ತಾರೆ. ಅವರು ಇಲ್ಲಿ ವ್ಯವಸ್ಥೆಗೆ ಹೊಂದ್ಕೊಂಡು ಉಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ. ಬಂದವರಿಗೆ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಪ್ರಸಾದ ಇರುತ್ತೆ ಅಮ್ಮನವರು, ಆ ಪ್ರಸಾದವನ್ನು ಸ್ವೀಕಾರ ಮಾಡಿ ಹೋಗ್ತಾರೆ. ಹಾಗಾಗಿ ಈ ಅಮ್ಮನವ್ರ ಕ್ಷೇತ್ರ
ಮುಳುಗಡೆ ನಂತರದಲ್ಲಿ ಇಲ್ಲಿ ಬಂದು ಸ್ಥಾಪನೆ ಆಗಿದೆ. ತುಂಬ ಅಮ್ಮನವರು ಸುಮಾರು ಒಂದು 70 ವರ್ಷದ ಹಿಂದೆ ಅಲ್ಲಿ ಮೂಲಸ್ಥಾನ ಅಮ್ಮನವರು ನೆಲೆ ನಿಲ್ತಾರೆ. ಅನಂತರದಲ್ಲಿ ಇದೊಂದು 27-28 ವರ್ಷದ ಹಿಂದೆ ಇಲ್ಲಿ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಅನಂತರದಲ್ಲಿ ಭಕ್ತರು ಬಂದು ಕೇಳಿದ ಕೆಲಸ ಎಲ್ಲ ನೆರವೇರಿಸಿಕೊಟ್ಟ ಫಲವಾಗಿ ದಿನೇ ದಿನೇ ಭಕ್ತರ ಸಹಾಯ ಸಿಗುತ್ತೆ. ನಮಗೆ ಭಕ್ತರು ಅದು ಮಾಡಬೇಕು ಸ್ವಾಮಿ, ಇದು ಮಾಡಬೇಕು ಸ್ವಾಮಿ, ಡೆವಲಪಿಗೆ ಏನು ಬೇಕು ಅಂತ ಎಲ್ಲ ಕೇಳಿ ಕೊಡ್ತಾರೆ. ಆ ಭಕ್ತರ ಸಹಕಾರ ಇದು ನಮ್ಮ ಸಂಪತ್ತು, ಇದರಲ್ಲಿ ಏನೂ ಇಲ್ಲ, ಸಾರ್ವಜನಿಕ ಸಂಪತ್ತಿದು. ಭಕ್ತರು ಕೊಟ್ಟಿರ್ತಕ್ಕಂಥ ಕಾಣಿಕೆಯನ್ನು ಕ್ಷೇತ್ರದಲ್ಲಿ ವಿನಿಯೋಗ ಮಾಡಿ ಅಭಿವೃದ್ಧಿ ಮಾಡಿ ಬಂದ ಭಕ್ತರಿಗೆ ಅನುಕೂಲವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಹಾಗಾಗಿ ನೀವು ಕೂಡ ಇವತ್ತು ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀರಿ. ಈ ಅಮ್ಮನವರ ಹೆಸರು ನಿಮ್ಮ ಮಾಧ್ಯಮಗಳ ಮುಖೇನವಾಗಿ ಇನ್ನೂ ಸಾಕಷ್ಟು ಜನಕ್ಕೆ ಮುಟ್ಟಿ, ಎಷ್ಟೋ ಜನ ಮನೆಯಲ್ಲೇ ಹೇಳ್ಕೊಂಡಿರ್ತಾರೆ ಸಂತಾನ ಫಲಕ್ಕೆ, ಮದುವೆಗೆ, ಆರೋಗ್ಯಕ್ಕೆ, ವಿದ್ಯಾಭ್ಯಾಸಕ್ಕೆ, ನಾಗದೋಷಕ್ಕೆ. ಇಲ್ಲಿ ಬೃಹತ್ತವಾದ ನಾಗದೋಷದ ನಿವಾರಣೆಗಾಗಿ ಬೃಹತ್ ಸ್ವಾಮಿಯ ಮೂರ್ತಿಯನ್ನು ಸ್ಥಾಪನೆ ಮಾಡಿದ್ದಾರೆ. ನೋಡಿ, ಅವರೇ ಸ್ವತಃ ಜಾತಿ ಭೇದ ಮರೆತು ಇಲ್ಲಿ ಅವನು ಆ ಜಾತಿ, ಇವನು ಈ ಜಾತಿ, ಅವನು ಬಡವ, ಇವನು ಶ್ರೀಮಂತ, ಏನು ಭೇದ ಭಾವನೆ ಇಲ್ಲದೇ ತಾಯಿ ಸನ್ನಿಧಾನದಲ್ಲಿ ಸೇವೆ ಮಾಡುವಂಥ ಅವಕಾಶವನ್ನು ಈ ಕ್ಷೇತ್ರದಲ್ಲಿ ಹಿಂದಿನಿಂದಲೂ ಇದೆ, ಇಂದು ಕೂಡ ಅದು ಮುಂದುವರಿತಾ ಇದೆ. ಅದಕ್ಕಾಗಿ ನಾಗಸ್ವಾಮಿನೂ ಕೂಡ ಅಲ್ಲಿ ಅಭಿಷೇಕಾದಿ ಸೇವೆಗಳೆಲ್ಲ ನಡೀತಾ ಇದೆ. ಅಲ್ಲೂ ಕೂಡ ತೊಗೊಂಡು ಭಕ್ತರಿಗೆ ಇದನ್ನು ಮುಟ್ಟಿಸಿ. ಯಾಕೆಂತ ಹೇಳಿದ್ರೆ ಭಕ್ತರು ನಿಮ್ಗೆ ಏನೇ ಕಷ್ಟ ಬಂದರೂ ಕೂಡ ಒಂದ್ಸರಿ ಪ್ರಾಕ್ಟಿಕಲ್ ಆಗಿ ನೋಡಿ, ನಿಮ್ದು ಕಷ್ಟ ಬಂದಿದೆ, ಒಡಂಬೈಲ್ ಅಮ್ಮನ ಹೆಸರು ಹೇಳಿ ಮನೇಲೇ ನಿಂತು ಸಂಕಲ್ಪ ಮಾಡ್ಕೊಳ್ಳಿ. ನಿಮ್ಮ ಕೆಲಸ ಆಗದಿದ್ರೆ ಬಂದು ಕೇಳಿ. ಆದಮೇಲೆ ಮಾತ್ರ ಅಮ್ಮನವರಿಗೆ ಬಳೆ ಹರಕೆ ಏನು ಹೇಳ್ಕೊಂಡಿರ್ತೀರಿ ಅದನ್ನು ಬಂದು ಕೊಟ್ಟು ಹೋಗ್ಬೇಕು. ಯಾವುದೇ ಕಾರಣಕ್ಕೂ 5 ಬಳೆ ಹೇಳ್ಕೊಂಡಿದ್ದೀನಪ್ಪ ಕೊಟ್ಟರೆ ಆಯಿತು ಅಂತೇಳಿ ಇರೋಂಗಿಲ್ಲ. 5 ಬಳೆಯಲ್ಲಿ ಅಷ್ಟು ಮಹತ್ವ ಇದೆ. ತಾಯಿ ಬಂದು ಉಡಿ ತುಂಬಿ ಹಣ್ಣು ಕಾಯಿ ಕೊಟ್ಟು ಬಳೆ ಕೊಟ್ಟು ಹೋದರೆ ಅವ್ರ ಇಚ್ಛೆ ಪೂರೈಸಿಕೊಡ್ತಾರೆ. ಕಷ್ಟ ಬಂದಾಗ ಮನೆಯಲ್ಲೇ ನಿಂತು ಪ್ರಾರ್ಥನೆ ಮಾಡ್ಕೊಳ್ಳಿ. ಸುಖ ಬಂದಾಗ ಆ ಕೆಲಸ ನೆರವೇರಿದಾಗ ಅಮ್ಮನವ್ರ ಸನ್ನಿಧಾನಕ್ಕೆ ಪ್ರತ್ಯಕ್ಷವಾಗಿ ಬಂದು ಹೋಗಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ನೀವು ಕೂಡ ಅಮ್ಮನವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಚಾನಲಿಗೂ ಕೂಡ ಒಳ್ಳೆಯದಾಗಲಿ. ಈ ಭಕ್ತರಿಗೆ, ಸಾಕಷ್ಟು ಭಕ್ತರಿಗೆ ಇದು ಮುಟ್ಟಿ ಅವರಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳಿ ಬೇಡ. ಧನ್ಯವಾದ.